ಅದನ್ನ ಹಾಡೋಣ. ಶ್ರೀದೇವಿ ಭೂದೇವಿಯನ್ನ ಏನಂದ್ರು? ಲಕ್ಷ್ಮೀದೇವಿ ತುಳಸಮ್ಮ ಅಂದ್ರು. ಯಾರು ಸ್ವಾಲಗರು? ಎಲ್ಲಿ ಬಂದಿರಿಸಿದ್ದಾನೆ ರಂಗಪ್ಪ ಗೊತ್ತೇ? ಎಲ್ಲ ಸುತ್ತಲೂ ಸ್ವಾಲಗರು. ಹಾಗೆ ಪೋಡು, ಸಿದ್ದೇನ್ ಪೋಡು, ಬಾವಿ ಪೋಡು, ಎರ್ಕನಗದ್ದೆ ಪೋಡು, ಪುರಾಣಿಕ ಪೋಡು, ಮಂಜಿಗುಡಿ ಪೋಡು, ದೊಡ್ಡ ಸತ್ತಿಗೆ ಪೋಡು, ಗೊಲ್ಗೇರಿ ಪೋಡು. ಪೋಡು ಅಂದ್ರೆ ಈಗ ನಾವೆಲ್ಲ ಆ ಏರಿಯಾ ಈ ಏರಿಯಾ ಅನ್ನಲ್ವ, ಹಂಗೆ ಅಲ್ಲಿ ಒಂದೊಂದು ಕಾಲೋನಿ ಅಂತಾರೆ ಈಗ. ಹಾಗೆಲ್ಲ ಪೋಡು. ಹೌದಪ್ಪ. ಆನೆ ಮಾಲೇನ್ ಪೋಡು, ಸಿದ್ದೇನ್ ಪೋಡು, ಬಾವಿ ಪೋಡು, ಎರ್ಕನಗದ್ದೆ ಪೋಡು, ಪುರಾಣಿಕ ಪೋಡು, ಮಂಜಿಗುಡಿ ಪೋಡು, ದೊಡ್ಡ ಸತ್ತಿಗೆ ಪೋಡು, ಗೊಲ್ಗೇರಿ ಪೋಡು, ಹೀಗೆ ಒಂದೊಂದು ಪೋಡು. ಆ ಪೋಡ್ನಲ್ಲಿ ಒಬ್ಬ ರಂಗಮ್ಮ ಇದ್ವಿ. ಯಾರಪ್ಪ ಭಕ್ತಿ ಅಂತ ಪರಮ ಭಕ್ತೆ. 24 ವರ್ಷ ಆಗಿದ್ರು ಮದುವೆ ಆಗಿದ್ರೆ ರಂಗನ್ನೇ ಮದುವೆ ಮಾಡ್ಕೋಬೇಕು ಅಂತ ಕಾಯ್ಕೊಂಡು ಕೂತಿದ್ರು. ಇದೊಳ್ಳೆ ಚೆನ್ನಾಗಿಲ್ಲಪ್ಪ. ಅದು ಯಾಕೆ ಅಂದ್ರೆ ಅವನ್ನೇ ಆಗ್ಬೇಕು. ಅಲ್ಲ ಬೇರೆ ನೋಡಿದವ್ರೆಲ್ಲ ಮದುವೆ ಆಗಕ್ಕಾಗ ಪಾಪ. ಅಲ್ಲ ಯಾರನ್ನೂ ಇಷ್ಟಪಡ್ತೀವಿ ಅವ್ರನ್ನೇ ಆಗಬೇಕು. ನಿಜ. ಅದು ಆಗಲಿಲ್ಲ ರಂಗಪ್ಪ. ಆಮೇಲೆ ಸ್ವಾಲಿಗರ ಬೊಮ್ಮೆ ಗೌಡನಿಗೆ 7 ಜನ ಹೆಣ್ಣು ಮಕ್ಕಳು. ಸ್ವಾಲಿಗರ ಬೊಮ್ಮೆ ಗೌಡನಿಗೆ 7 ಜನ ಹೆಣ್ಣು ಮಕ್ಕಳು. ಯಾರ್ಯಾರ? ದೊಡ್ಡರಂಗಿ ಚಿಕ್ಕರಂಗಿ, ದೊಡ್ಡ ಕೇತಿ, ಚಿಕ್ಕೇತಿ, ಲಚ್ಚಿ, ಲಕ್ಷ್ಮಿ, ಕುಸುಮಾಲೆ. ಸೂಪರ್ ಹೆಸರು. ದೊಡ್ಡರಂಗಿ, ಚಿಕ್ಕರಂಗಿ, ದೊಡ್ಡದು ಮೊದಲೇ ಹುಟ್ಟವಳು ದೊಡ್ಡರಂಗಿ, ಎಣ್ಣೆವಳು ಚಿಕ್ಕರಂಗಿ, ಚಿಕ್ಕೇತಿ. ಏನು ಸೂಪರ್ ಹೆಸರು. ಹಂಗೆ ದೊಡ್ಡರಂಗಿ, ಚಿಕ್ಕರಂಗಿ, ದೊಡ್ಡ ಕೇತಿ, ಚಿಕ್ಕೇತಿ, ಲಚ್ಚಿ, ಲಕ್ಷ್ಮಿ, ಕಟ್ಟ ಕಡಿಯವಳೆ ಕುಸುಮಾಲೆ. ಆ ಕುಸುಮಾಲೆ ತುಂಬಿದ ಶ್ರಾವಣ ಶನಿವಾರ, ಕೊನೆಯ ಶ್ರಾವಣ ಶನಿವಾರ ರಂಗಪ್ಪನ ಪೂಜೆ ಮಾಡ್ಬೇಕಲ್ಲಪ್ಪ. ಏನ್ ಮಾಡ್ರು? ಎಲ್ರು ಆ ಮಣ್ಣನ ಗಡಿಗೆ ಎಸ್ಕೊಂಡ್ರು. ಕಲ್ಯಾಣ ಕೊಳಕ್ ಹೋಗಿ ಬಿಂದಿಗೆ ಬೆಳಿಕೊಂಡು ಗಡಿಗೆ ಬೆಳಿಕೊಂಡು ನೀರು ತುಂಬಿಕೊಂಡು ಬರೋಣ ಅಂತೇಳಿ 7 ಜನ ಅಕ್ಕ ತಂಗಿರು ಬರ್ತಾ ಇದ್ದಾರೆ. ರಂಗಪ್ಪ ನೋಡ್ದ, ಏನಪ್ಪ ಯಾರೋ ಕುಸುಮಾಲೆ. ಸ್ವಲ್ಪ ಮಾತಾಡ್ಬಿಟ್ರೆ ಹೆಂಗಿರುತ್ತೆ ಅಂತ ರಂಗಪ್ಪ ಒದ್ದಂತೆ ಎದ್ದು ಸ್ನಾನ ಮನೆಗಳನ್ನು ಮಾಡಿ ಇಬ್ಬರು ಹೆಂಡರ ಮಧ್ಯದಲ್ಲಿ ಮನೆಗೆ ಎದ್ದು ಉಗ್ರಾಣದ ಮನೆಗೆ ಹೋದ. ಹೋಗೋಕ್ ಮುಂದೆ ತಿರುಗಿ ನೋಡಿದ ಇಬ್ಬರು ಹೆಂಡ್ತಿರು ನಿಜವಾಗ್ಲೂ ಮಲಗಿದ್ದಾರೋ ಇಲ್ವೋ. ಎಚ್ಚರಾಗಿದ್ರೆ ಏನಪ್ಪಾ ಮಾಡೋದು? ಎಲ್ಲಿಗೆ ಹೋಗ್ತೀನಿ ಅಂತ ಕೇಳ್ತಾಳೆ. ಎಡಗಡೆ ಲಕ್ಷ್ಮೀದೇವಿ ನಟ್ಟ ನಡು ಮಧ್ಯೆ ರಂಗಪ್ಪ ಮನೆಗಿದ್ದ. ಹೆಂಗ್ ಮನೆಗಿದ್ದ? ಕುದ್ದವನ ಕೈಗೆ ಕೊಳ ಹಾಕ್ತಾರಲ್ಲ ಗೊತ್ತಿಲ್ಲ. ಎಡಕೊಬ್ಬಳು ಮನೆಗಿದ್ದಾಳೆ, ಬಲಕೊಬ್ಬಳು ಮನೆಗಿದ್ದಾಳೆ. ಕೈ ಹಿಡ್ಕೊಂಡು ಎದ್ದು ಇವಳು ಕೇಳ್ತಾಳೆ, ಯಾಕಪ್ಪ ಇವಳು ಕೇಳ್ತಾಳೆ, ಯಾಕೆ ಇಂತ ತಿರ್ಕೊಂಡ್ರಿ? ಸುಮ್ಮನೆ ಕಂಡ ಎಲ್ಲಾ ದೇವ್ರಿಗೆ ಅರ್ಕೆ ಮಾಡ್ಕೊಂಡ್ರ. ಯಾಕೋ ಇವ್ರಿಬ್ಬರಿಗೂ ಮಾಹಿತಿ ಇದ್ರೆ ಬಂದ್ರೆ ರಂಗಮ್ಮ ನೋಡ್ಕೊ ಬಂದ್ಬಿಡೋಣ. ಯಾವ್ಯಾವ ದೇವ್ರಿಗೆ ಒಪ್ಕೊಂಡ ನೋಡ್ರಿ. ನಂಜುಂಡೇಶ್ವರ, ಮಲ್ಲಿಕಾರ್ಜುನ, ಚುಂಚನಗಿರಿ, ಕಾಲಭೈರವ, ಮೇಲ್ಕೋಟೆ ಚೆಲುವನಾರಾಯಣ. ಯಾರಿಗೂ ಒಬ್ರು ಹೇಳ್ತಿರಲ್ಲ, 4 ಮುಡುತ್ತರ ಮಲ್ಲಪ್ಪನಿಗೆ 5, ನಂಜುಂಡಪ್ಪನ 3, ಚುಂಚನಗಿರಿ ಭೈರವನಿಗೆ 2, ಮೇಲ್ಕೋಟೆ ಚೆಲುವನಾರಾಯಣನಿಗೂ 3. ಶ್ರೀದೇವಿ ಭೂದೇವಿ ಇಬ್ಬರು. ದಿಲ್ಲಿ ಸುಲ್ತಾನನ ಮಗಳ ಬೀಬಿ ನಾಚಿಯರ್ ಅವಳು ಒಬ್ಬಳು. ಅಪ್ಪ ಕಳ್ರ ತಾನೇ ಸಹಾಯ ಮಾಡ್ತಾರೆ. ಸ್ವಾಮಿ ಕಳ್ತನ ಮಾಡ್ಬಿಟ್ಟು ಇನ್ನು ಸ್ವಲ್ಪ ಸಾಕ್ಷಿ ಯಾವ ಒಳ್ಳೆ ಕೆಲಸ ಮಾಡಿದ್ರೆ ಸಾಕ್ಷಿಗಳ ಬಂದ್ರೆ ಕದ್ಬಿಟ್ಟು ಅದಕ್ಕೆ ಅವ್ರವ್ರನ್ನೇ ಕೇಳ್ಕೊಂಡು ಅದಕ್ಕೆ ದೊಡ್ಡ
ಅವರೆಕಾಯಿ ಕೊನಿತಾರ ಅದೇ ಬೇರೆ. ಯಾಕಂದ್ರೆ ಅದ್ರದ್ದು ಸೊಗುಡು ಅಕ್ಕಿರಾಗಿಗೆ ಆಗ್ಬಿಡುತ್ತೆ. ಹೌದು. ಅವರೆಕಾಯಿ ಸ್ವಾನೆ ಅದು ಅಕ್ಕಿರಾಗಿಗೆ ಆಗ್ಬಿಡುತ್ತೆ. ಅದಕ್ಕೆ ಒಂದು ಬೇರೆ ಮೊರ ಇರ್ತದೆ. ನಿಜ. ಅವರವರೇ ಬೇರೆ. ಹೌದೌದು. ಅವರೇ ಕೇಳುವ ಮೊರವೇ ಬೇರೆ. ಎಲ್ಲಾರು ಅರ್ಕೆ ಮಾಡ್ಕೊಂಡ ಎಲ್ಲರ ಆಶೀರ್ವಾದದಿಂದ ಇಬ್ಬರು ಹೆಣ್ತಿರ್ ಗೊರಕ್ತಿದ್ರೆ ಬಿಡುತ್ತೆ ಮನಿಕೊಂಡ್ರು. ರಂಗಪ್ಪ ಬಂದಿಂದ ತಿರುಗಿ ನೋಡ್ದ. ಬಂದ ರಂಗಪ್ಪ ಕಣ್ಣು ಕೈ ಹಾಕಿ ನೋಡ್ದ, ಬಾಯಿಗೆ ಬೆಳ್ಳ ಹಾಕಿ ನೋಡ್ದ. ಎತ್ತೆತ್ತಿ ಕುಳಿಸಿದ್ರು ಎಚ್ಚರಿವಿಲ್ಲ, ಎತ್ತೆತ್ತಿ ಕುಳಿಸಿದ್ರು ಎಚ್ಚರಿವಿಲ್ಲ. ಪರವಾಗಿಲ್ಲ ಅಂತೇಳಿ ರಂಗಪ್ಪ ಮೆತ್ತಗೂ ಗ್ರಾಣದ ಮನೆಗೆ ಹೋಗಿ ದಾಸೇನ ವೇಷ ಹಾಕುತ್ತಿದ್ದ ನೋಡಿ. ಅಲ್ಲ ಇಲ್ಲಿ ಇಬ್ಬಿಲೆ ಇಬ್ಬರೇ ಇಟ್ಟಿರು. ಇನ್ನೊಂದ್ಸಲ ಅವಳು ನೋಡಕ್ ಹೋಗ್ತಿದ್ದಾನೆ. ಅಲ್ಲಿ ಉಗ್ರಾಣದ ಮನೆಗೆ ಹೋಗಿ ರಂಗಪ್ಪ ತನ್ನ ಬಿರು ಲಾಂಛಾನೆಲ್ಲ ಧರಿಸ್ಕೊಂಡ. ಸಂಕು ಜಾಗಟೆ ಭವನಾಸಿ ಎಲ್ಲವನ್ನ ತಕ್ಕೊಂಡು ಅಷ್ಟು ದೇವ್ರು ತಕ್ಕೊಂಡು ಈರಣ್ಣ ಕೆಂಚಣ್ಣ ಅನ್ನುವಂತ ಹರಗೆ ದಾಸಿ ಅಂತ ಇರ್ತದಲ್ಲ, ಈ ಏನಾರ ದೇವ್ರಿಗಿರು ತರುವಾಗ ಭೂತನ ಸೇವೆ ಮಾಡುವಾಗ ಎಡದ ಕೈಯಲ್ಲಿ ಹರಿಗೆ, ಬಲದ ಕೈಯಲ್ಲಿ ಬೆಳ್ಳಿ ಬೆತ್ತ ಇಟ್ಕೊಂಡು ಆ ಬಾಳೆಯಲ್ಲಿ ಮೇಲೆ ಪಂಚಾಮೃತ ಮಡಿಕೊಂಡು ತಂದಲ್ಲ ಅದು ಹರಿಗೆ. ಹೊಸಮನೆ ಓಪನಿಂಗು ಸೂತಕ ತೆಗೆ ಜಾಗಕ್ಕೆ ದಾಸೇನವ್ರು ತಕ್ಕ ಬರ್ತಾರೆ. ಇಷ್ಟ ಅಗಲ ಇರ್ತದೆ. ಈಗ ಸ್ವಲ್ಪ ಕುಡಿತಾ ಇದ್ರಲ್ಲ ಅದೇ ತರ ಇರುತ್ತೆ ನಮ್ಮ ದಾಸಪ್ಪನವ್ರು. ಅದನ್ನ ತರೋದು ಅದನ್ನ ನೋಡ್ದಟ್ಟಿಗೆ ಎದುರ್ಕೋಬೇಕಂಗೆ ಇಲ್ಲಿ ಇವನ್ನೆಲ್ಲ ತಕ್ಕೊಂಡು ರಂಗಪ್ಪ ಕಲ್ಯಾಣಿ ಕೊಳಕ್ಕೆ ಬಂದ ಸ್ನಾನ ಮಾಡ್ದ. ಎಷ್ಟ್ ರಾತ್ರಿ ಇಲ್ಲ, ಅರ್ಧ ರಾತ್ರಿ ಬಂದಿರೋ ರೋಗ ಎಂತದ್ದು. ಅಷ್ಟೊತ್ತು ರಾತ್ರಿ ತಣ್ಣೀರ್ ಮುಳಿಕೊಂಡು ರಂಗಪ್ಪ ಇಬ್ಬರೇನರ ಬಿಟ್ಟು ತಣ್ಣೀರ್ ಮುಳಿಕೊಂಡು ನಾಮದ ಸೇವೆ ಮಾಡ್ತಿದ್ದಾನೆ. ಹೇಗೆ? ಯಾವ ನಾಮ? ಹೆಂಗ್ ನಾಮ ಹಾಕುತ್ತಿದ್ದಾನೆ ಬಂದೆ? ಆ ನಾಮ ಈ ನಾಮ ಮೇಲುಕೋಟೆ ನಾಮ ಮೇಲಾದ ಆ ನಾಮ ಈ ನಾಮ ಮೇಲುಕೋಟೆಯ ನಾಮ ಮೇಲಾದ ಬೆರಳು ಬೆಡಿನಾಮದ ಮಧ್ಯದಲ್ಲಿ ಭಕ್ತರಿಗಾಗಿ ಬೆಡಿನಾಗರಾವ್ ಮರಿಯಂತೆ ಬಂದು ಹಾಕೊಂಡ ನಾಮವನ್ನ. ಆಮೇಲೆ ಹೊಟ್ಟೆ ಮೇಲೆ ಅದು ಪುಟ್ಟ ನಾಮ ಹಾಕೊಂಡ, ಗುಂಡಿಗೆ ಮೇಲೆ ಗುಂಟು ನಾಮ ಹಾಕೊಂಡ, ಬೆನ್ನಿನ ಮೇಲೆ ಬೆಳಿ ನಾಮ ಹಾಕೊಂಡ, ತೋಳದ ಮೇಲೆ ತುಳಸಿ ನಾಮ ಹಾಕೊಂಡ, ಕಳ್ಳನಿಗಳಿಗೆ ಕಳ್ಳನಾಮ ಹಾಕೊಂಡ, ನತ್ತಿ ಮೇಲೆ ಕುಡಿದಿಲ್ಲ ಹಾಕೊಂಡ. ಕುಡಿದದ್ದು ಇರ್ಬರದೆಲ್ಲ ಗೋರಿ ಉದುರಿಸ್ಕೊಂಡ ನೆತ್ತಿ ಸಂಕು ಜಾಗಟೆ ಭವನಾಸಿ ಎಲ್ಲ ಹಿಡ್ಕೊಂಡು ರಂಗಪ್ಪ ಹೆಂಗ್ ಬರ್ತಾವನೆ ಗೊತ್ತು. ಒಂದು ಮುದ್ದಾಸೇನೆ ಆಸ ಹಾಕೊಂಡು ಏ ನಳ್ತಾನೆ ನಸುಕ್ತಾನೆ ಕಡ್ತಾನೆ ಕುರುಡ್ತಾನೆ ಚೊರ ಬಂದವರಂಗೆ ಕೂಡ್ತಾನೆ ನಳ್ತಾನೆ ನಸುಕ್ತಾನೆ ಕುಡ್ತಾನೆ ಕುಡ್ತಾನೆ ಚೊರ ಬಂದವರಂಗೆ ಕೂಡ್ತಾನೆ. ಬಂದವರಂಗೆ ಸೂರಾಡ್ಕಂಡ ರಂಗಪ್ಪ ತಂಪಾಡ್ಗೆ ತಾನು ಕಳುಹಿಸಾನೆ. ರಂಗಪ್ಪ ನಾಮ ಧರಿಸ್ಕೊಂಡು ಕುಡ್ತಾನೆ ಕುಸುತ್ತಾನೆ ನಡ್ತಾನೆ ನಸುಕ್ತಾನೆ ಜ್ವರ ಬಂದವರಂಗೆ. ಯಾಕೆ ಕರ್ನಾಟಕ? ಕರ್ನಾಟಕ ಅದು ಜ್ವರ ಬಂದವರಂಗೆ ಆಡ್ಕೊಂಡು ಹೋಯ್ತಾನೆ. ಯಾರೋ ಮುದ್ದಾಸಪ್ಪ ಪಾಪ ಹೋಗ್ಲಿ ಬಿಟ್ಬಿಟ್ಟ ದಾರಿ ಅನ್ನಂಗೆ ವಯಸ್ಸಾಗದೆ. ಅಲ್ಲಾಡಿಲ್ಲ ಕಲ್ಯಾಣಿ ಕೊಳೆಗಾಣಿ ಗಂಗಾಧರನ ಗುಡಿಗಾಣಿ. ಹೌದೌದು. ಅಲ್ಲಾಡಿಲ್ಲ ಕಲ್ಯಾಣಿ ಕೊಳೆಗಾಣಿ ಗಂಗಾಧಾರನ ಗುಡಿಗಾಣಿ
ಅಲ್ಲಿ ದೊಡ್ಡದಾದ ಸಂಪಿಗೆ ಮರ. ಹಾ ಈಗಲೂ ನೀವು ನೋಡ್ಬೋದು ದೊಡ್ಡ ಸಂಪಿಗೆ ಮರ. ಆ ಸಂಪಿಗೆ ಮರದ ಮೇಲೆ ರಂಗಪ್ಪ ಕೂತಿದ್ದಾನೆ. ಒಂದು ಮುದ್ದಸೆ ನ್ಯಾಸ ಹಾಕೊಂಡು ತೋತ ಅಳ್ಳಾಡ್ತಾ ಇದೆ. ಹಾ ಸಂಕು ಜಾಗದ ಭವನಾಸಿ ಹೊರಗೆ ಎಲ್ಲಾನೆ ಇವೆಲ್ಲವನ್ನು ಹಿಡ್ಕೊಂಡು ಕೂತವನೆ ರಂಗಪ್ಪ ಎಲ್ಲಿ ಸಂಪಿಗೆ ಮರದ ಮೇಲೆ. ಮುದ್ದಾಸೆ ನ್ಯಾಸ ಹಾಕೊಂಡು ಆ ಮುದ್ದಾಸೆ ನ್ಯಾಸ ಹಾಕೊಂಡು ಹೌದು ಮುದ್ದಾಸೆ ನ್ಯಾಸ ಹಾಕೊಂಡು ಕೂತವನೆ. ಅದೇ ದಾರಿಯಲ್ಲಿ ಆ ಅಕ್ಕ ತಂಗಿರು ಬರ್ತಿದ್ದಾರೆ. ಹೇಗೆ ಸ್ವಾಮಿ? ದೊಡ್ಡರಂಗಿ ಚಿಕ್ಕರಂಗಿ ದೊಡ್ಡ ಕೇತಿ ಚಿಕ್ಕ ಕೇತಿ ಲಂಚಿ ಲಕ್ಷ್ಮಿ ಸುಮಾರು 7 ಜನ ಅಕ್ಕ ತಂಗಿರು ಬರ್ತಾವ್ರೆ. ಮುಂದೆ 3 ಜನ ಹಿಂದ್ 3 ಜನ ಮಧ್ಯದಲ್ಲಿ ಕುಸುಮಾಲೆ ಬಿಟ್ಕೊಂಡು ಬರ್ತಿದ್ದಾರೆ. ಚಿಕ್ಕವಳಲ್ವಾ? ಚಿಕ್ಕವಳು ಕಾಡ್ ನೋಡಿಲ್ಲ ಎಲ್ಕೊಂಡ್ಬಿಟ್ರೆ. ಆಮೇಲೆ ಹುಟ್ಟಿದ್ಮೇಲೆ ಭಾಗ್ಯ ಬಂದಿತ್ತು. ಅದಕ್ಕೆ ಅಪ್ಪ ಬಾರಿ ಜೋಪಾನ. ಬೊಮ್ಮೇಗೌಡ ಬಾರಿ ಜೋಪಾನ ಮಾಡ್ತಾನೆ ಮಗಳನ್ನ. ಬರ್ತಾ ಇದ್ದಾರೆ ಬಂದ್ರು. ಎಲ್ಲರೂ ಕಲ್ಯಾಣಿ ಕೊಳಕ್ಕೆ ಬಂದು ಆ ಗಡಿಗೆ ಬೆಳಿಕೊಂಡು ನೀರು ತುಂಬಿಕೊಂಡು ಹೆಣ್ಣು ಮಕ್ಕಳು ನೀರ್ ನೋಡಿದ ಕೂಡಲೇ ಕೈಕಾಲ್ ಮುಖ ತೊಳಿಲೇಬೇಕು ಬಿಡಿ. ಎಲ್ಲಿ ನೀರ್ ನೋಡ್ತಾರಲ್ಲ ಕೈಕಾಲ್ ಮುಖ ಚೆನ್ನಾಗಿ ತೊಳಿಲೇಬೇಕು. ಅದೇ ನೀವು ಗಂಡು ಮಕ್ಕಳನ್ನ ತೊಳಿದ್ರೆ ಯಾವ ಹೆಣ್ಣು ಮುಗಿನ ನೀರ್ ಕಂಡ ಜಾಗದಲ್ಲಿ ಮುದೇವಿ ಕೈಕಾಲ್ ಗಂಡಸರು ನೋಡಿ ನಲ್ಲಿಗಿಲ್ಲಿಂದ ಕೈಕಾಲ್ ತೊಳಿತಾರೆ. ಹೆಂಗಸರು ಬೋಯ್ತಿರ್ತಾರೆ ನೀನ್ ನೋಡಿ ಹೆಂಗಸರಿಗೆ ಹಾಗೆ ರಂಗಪ್ಪ ಆ ಸಂಪಿಗೆ ಮರದ ಮೇಲೆ ಕೂತಿದ್ದಾನೆ. ಸಣ್ಣಕ್ಕೆ ಇವರು ಬಂದು ಮತ್ತೆ ಬೆಳಿಕೊಂಡು ನೀರು ತುಂಬಿಕೊಂಡು ಹೋಗ್ತಿರ್ಬೇಕಾದ್ರೆ ರಂಗಪ್ಪ ಅನ್ಕಂಡ ಆಹಾ ನನ್ನ ಕುಸುಮಾಲೆ ಪಾದ ಕಲ್ಲು ಮುಳ್ಳು ಸಿಕ್ಕಿ ನೊಂದೋಗ್ಬಿಡ್ತದೆ ಅಂತೇಳಿ ಮರವನ್ನು ಒಂದ್ಸರಿ ಅಲ್ಲಾಡಿಸ್ತಾ ಏನು ಸಂಖ್ಯೆವು ಜೊಡೆ ಅವ್ರು ಬರ್ತಾರೆ ನೋಡ್ತಾರೆ. ಹೂವಾಯ್ತಾ ಇದ್ದಾರೆ, ಪೂಜೆಗೆ ಬೇಕಾಗುತ್ತೆ. ಹೂವಾಯ್ತಿರೋ ಸಮಯದಲ್ಲಿ ಮರದ ಮೇಲೆ ಕುತ್ಕೊಂಡು ರಂಗಪ್ಪ ಅಂತಾನೆ ಎಂತ ಚೆಲ್ಲೇನ್ರಿ ಎಂತ ಚೆಲ್ಲಿ. ಅವನೆಂತಾನೆ ಹಿಂದೆ ಇರೋಳು ಬೇಡ ಮುಂದೆ ಹೋಗೋಳು ಬೇಡ